ಹೋದ ಮ್ಯಾಚು 264 ಹೊಡೆದಂಥ ಟೀಮ್ ಇದೇನಾ ಅಂತ ನಿಮಗೂ ಡೌಟ್ ಇದ್ದರೆ ಅಫ್ಕೋರ್ಸ್ ಅದೇ ಟೀಮ್. ಬಟ್ ಇವತ್ತು ಅವ್ರು ಆಡಿದಂಥ ಬೌಲಿಂಗ್ ಅಟ್ಯಾಕ್ ಏನಿತ್ತು, ಫೇಸ್ ಮಾಡಿದ ಬೌಲಿಂಗ್ ಅಟ್ಯಾಕ್ ಏನಿತ್ತು, ಇಟ್ ಮೇಡ್ ಆಲ್ ದ ಡಿಫ್ರೆನ್ಸ್. ಇವತ್ತು ಭುವನೇಶ್ವರ್ ಕುಮಾರು, ಜಾಶ್ ಹೇಸಲ್ವುಡ್ ಮಾಡಿದಂಥ ಓಪನಿಂಗ್ ಸ್ಪೆಲ್ ಏನಿದೆ ಪವರ್ ಪ್ಲೇನಲ್ಲಿ 6 ಓವರು 3 ಓವರ್ಸ್ ಇಬ್ಬರೂ ಮಾಡಿದ್ರು. ಡಿ ಸಿ ಸ್ಕೋರ್ ಬಂದು 13 ಫಾರ್ 6 ಇತ್ತು. ದ ಲೋಯೆಸ್ಟ್ ಪವರ್ ಪ್ಲೇ ಸ್ಕೋರ್ ಎವರ್ ಇನ್ ದಿ IPL ಅಂತ ನನ್ನ ಪ್ರಕಾರ ಅನಿಸುತ್ತೆ. 13 ರನ್ಗೆ 6 ವಿಕೆಟ್ ಕಳ್ಕೊಂಡು ಪವರ್ ಪ್ಲೇನ ಮುಗಿಸಿದ್ರು. ನನ್ನ ಪ್ರಕಾರ ಜಾಶ್ ಹೇಸಲ್ವುಡ್ಗೂ ಭುವನೇಶ್ವರ್ ಕುಮಾರ್ಗೂ ಇನ್ನೊಂದೊಂದು ಓವರ್ ಕೊಟ್ಟಿದ್ದಿದ್ರೆ ಏನು 75ವರೆಗೂ ಬಂದರು. ನನ್ನ ಪ್ರಕಾರ 27 to 30 ಇಷ್ಟರಲ್ಲಿ ಆಲ್ಔಟ್ ಆಗೋದ್ರಲ್ಲಿ ಡೌಟೇ ಇರಲಿಲ್ಲ. ಹೌದು, ಡೇವಿಡ್ ಮಿಲ್ಲರ್ ಇದ್ದರು, 6 ಡೌನ್ ಬಂದರು, ಬಟ್ ಅವರು ಏನಂತ ರೆಸ್ಕ್ಯೂ ಆ್ಯಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲಿ ಎಡವಿದ್ವಿ, ಎಲ್ಲಿ ಅವ್ರಿಗೆ 75 ರನ್ ಮಾಡೋಕ್ಕೆ ಅವಕಾಶ ಕೊಟ್ವಿ ಅಂತಂದರೆ ಯಾವಾಗ ಶೆಪರ್ಡ್ ಮತ್ತು ಬೇರೆ ಬೌಲರ್ಸ್ ಬಂದರೋ ಅಲ್ಲಿಗೆ ಅವ್ರಿಗೆ ಸ್ವಲ್ಪ ಈಸಿ ಆಗ್ತಾ ಹೋಯಿತು. ರಸಿಕ್ದರ್ರು ಮತ್ತು ಶೆಪರ್ಡ್ ಯಾವಾಗ ಇನ್ ಟ್ಯಾಂಡಮ್ ಬೌಲಿಂಗ್ ಮಾಡಿದ್ರು ಒಂದು 2 ಓವರು, ಆವಾಗ ಅವ್ರಿಗೆ ಸ್ಕೋರ್ ಸ್ವಲ್ಪ ಜಾಸ್ತಿ ಬಂತು, 75 ಹೊಡೆಯೋಕ್ಕಾಯ್ತು. ಬಟ್ ಅದಕ್ಕೆ ಆಮೇಲೆ ಬರೋಣ. ಬಟ್ ಫಸ್ಟಿಗೆ ನೀವು ನೋಡಿದ್ರೆ ಮೊದಲನೇ ಓವರಲ್ಲೇ 2ನೇ ಬಾಲಲ್ಲೇ ಪಾಪ ಡೆಬ್ಯೂ ಮಾಡ್ತಾ ಇದ್ದಂಥ 18 ಇಯರ್ಸ್ ಓಲ್ಡ್ ಸಾಹಿಲ್ ಪಾರಕ್ ಏನಿದ್ರು 2ನೇ ಬಾಲ್ಗೆ ಬೋಲ್ಡ್. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ಜಸ್ಟ್ ಸ್ವಿಂಗ್ ಆಗಿದ್ದು ಒಳಗಡೆ, ಬೇರೆ ಯಾವುದೇ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಇದ್ದರು ಅದನ್ನು ಫ್ಲಿಕ್ ಮಾಡ್ತಾಯಿದ್ರು, ಇಲ್ಲ ಡಿಫೆಂಡ್ ಮಾಡ್ತಾಯಿದ್ರು, ಆಡ್ಬೋದಾಗಿತ್ತು. ಬಟ್ ಪಾಪ 18ನೇ ವರ್ಷ ಡೆಬ್ಯೂ ಮಾಡ್ತಾ ಇರೋದು ಅಂಥ ಬೌಲರ್ಸ್ ಅಗೇನ್ಸ್ಟು ನನ್ನ ಪ್ರಕಾರ KL ರಾಹುಲ್ ಅವ್ರು ಫಸ್ಟ್ ಸ್ಟ್ರೈಕ್ ತೊಗೋಬೇಕಾಗಿತ್ತು. ಯಾಕೆ ತೊಗೊಂಡಿಲ್ಲ ಟೀಮ್ ಮ್ಯಾನೇಜ್ಮೆಂಟ್, ಯಾಕೆ ಹೊಸ ಹುಡುಗಂಗೆ ಇಲ್ಲ ನೀನೇ ಹೋಗು ಸ್ಟ್ರೈಕ್ಗೆ ಅಂತ ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ. ಯಾಕಂದರೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ KL ರಾಹುಲ್ ಪ್ರೀವಿಯಸ್ ಮ್ಯಾಚಲ್ಲಿ 152 ಹೊಡೆದಿದ್ರು, ನಾಟ್ ಔಟ್ ಆಗಿದ್ರು, ಥ್ರೂ ಔಟ್ ದಿ ಇನ್ನಿಂಗ್ಸ್ ಬ್ಯಾಟ್ನ ಕ್ಯಾರಿ ಮಾಡಿದರು. ಕಾನ್ಫಿಡೆನ್ಸ್ ಕೈ ಹೈ ಇರುತ್ತೆ. ಮತ್ತು ನಿಮ್ಗೆ ಎದುರುಗಡೆ ಇರುವಂಥ ಬೌಲರ್ಸ್ ಯಾರು ಡೊಮೆಸ್ಟಿಕ್ ಬೌಲರ್ಸ್ ಅಲ್ಲ, ಎಲ್ಲ ಇಂಡಿಯಾನ ತುಂಬ ವರ್ಷ ರೆಪ್ರೆಸೆಂಟ್ ಮಾಡಿರೋಂಥ ಬೌಲರ್ಸು, ಆಸ್ಟ್ರೇಲಿಯಾಗೆ ಈಗಲೂ ಆಡ್ತಾ ಇರೋವಂಥ ಬೌಲರು. ಸೊ ಅಂಥ ಬೌಲರ್ಸ್ ಮೇಲೆ 18 ಇಯರ್ಸ್ ಓಲ್ಡ್ ಹುಡುಗ ಡೆಬ್ಯೂ ಮಾಡಿ ಅವು ಫೇಸ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ನೀವು ನೋಡಿದ್ರಿ ಇವತ್ತು, ಕ್ವಾಲಿಟಿ ಯಾರಿಗೂ ಇವತ್ತು ಫೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ ಓವರೇ ನಾನು ಹೇಳ್ದಂಗೆ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಸಿಕ್ತು. ಸೆಕೆಂಡ್ ಓವರಲ್ಲಿ ಬರ್ತಾ ಫಸ್ಟ್ ಬಾಲಲ್ಲೇ KL ರಾಹುಲ್ನ ಔಟ್ ಮಾಡಿದ್ದು ಜಾಶ್ ಹೇಸಲ್ವುಡ್ಡು. ಅದರ ನಂತರ ಒಂದಾದ್ಮೇಲೆ ಒಂದು ಪ್ರೊಸೆಷನ್ನು, ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ಬಾಲ್ಗೆ ಸಮೀರ್ ರಿಜ್ವಿ ಅವರು ಹೋದರು, ಅದಾದಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಬಂದರು, ಭುವನೇಶ್ವರ್ ಕುಮಾರ್ ಅವ್ರನ್ನೂ ಔಟ್ ಮಾಡಿದ್ರು. ಅದಾದಮೇಲೆ ಅಕ್ಷರ್ ಪಟೇಲ್ ಬಂದರು, ಅವರು ಔಟ್ ಆದರು. ನಿತೀಶ್ ರಾಣಾ ಇದ್ದರು, ಅವ್ರನ್ನೂ ಹೇಸಲ್ವುಡ್ ಔಟ್ ಮಾಡಿದ್ರು ಅವರ 2ನೇ ಓವರಲ್ಲಿ. ಸೊ 4 ಓವರ್ ಆಗೋ ಅಷ್ಟರಲ್ಲೇ ಅವ್ರದ್ದು 5 ವಿಕೆಟು 6 ವಿಕೆಟ್ ಬಿದ್ದಾಗಿತ್ತು. ಅದಾದಮೇಲೆ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟಾಗಿ ಅಭಿಷೇಕ್ ಪೋರೆಲ್ನ ಆಡಿಸಿದ್ರು. ಕರುಣ್ ನಾಯರ್ಗೆ ಇವತ್ತು ಚಾನ್ಸ್ ಸಿಕ್ಕಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ನಿಮಗೂ ಗೊತ್ತಿದೆ ಅವ್ರ ಕಾನ್ಫಿಡೆನ್ಸ್ ತುಂಬ ಲೋ ಇದೆ. ಹೋದ ಮ್ಯಾಚ್ 2 ಕ್ಯಾಚ್ ಬಿಟ್ಟಿದ್ರು, ಹಾಗಾಗಿ ಪಂಜಾಬ್ ಕಿಂಗ್ಸ್ ಅವರು 264 ಚೇಸ್ ಮಾಡಿದರು. ಇನ್ನೂ 1 ಓವರ್ ಇರೋ ಹಾಗೇ ಚೇಸ್ ಮಾಡಿದರು. ಬಟ್ ಇವತ್ತು ಆ ಟೀಮ್ನ ಏನು ಹೇಳ್ತೀವಿ ಪೇಲ್ ಶ್ಯಾಡೋ ಆಗಿ ಕಾಣಿಸ್ತಾ ಇತ್ತು. DC 264 ಏನು ಹೊಡೆದಿದ್ರು ಇದೇ ಗ್ರೌಂಡಲ್ಲೇ ಒಂದು ಪಿಚ್ ಈ ಕಡೆ ಆಡಿದ್ರಷ್ಟೇ ಇವತ್ತಿನ ಮ್ಯಾಚು. ಬಟ್ ನೀವು ಇವತ್ತಿನ ಪರ್ಫಾರ್ಮೆನ್ಸ್ಗೂ ಮೊನ್ನೆ ಪರ್ಫಾರ್ಮೆನ್ಸ್ಗೂ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಬ್ಯಾಟಿಂಗಲ್ಲಿ. 264 ಆ ಕಡೆ ಬೌಲಿಂಗಲ್ಲಿ ಡಿಫೆಂಡ್ ಮಾಡೋಕ್ಕಾಗಿಲ್ಲ. ಇವತ್ತು ಬ್ಯಾಟ್ಸ್ಮನ್ ಕೈ ಕೊಟ್ಟರು. ಓಪನಿಂಗ್ ಸ್ಪೆಲ್ ನಾನು ಹೇಳ್ದಂಗೆ 6 ಓವರ್ಗೆ 13 ರನ್ನು 6 ವಿಕೆಟು. ಅದಾದಮೇಲೆ ಸ್ವಲ್ಪ ಏನು ಹೇಳ್ತೀವಿ ಮೇಕಪ್ ಜಾಬ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಡೇವಿಡ್ ಮಿಲ್ಲರ್ ಆಗಿರ್ಬೋದು, ಅಭಿಷೇಕ್ ಪೋರೆಲ್ ಆಗಿರ್ಬೋದು, ಸ್ವಲ್ಪ ಫೈಟ್ ಮಾಡಿದ್ರು, ಹಂಗೋ ಹಿಂಗೋ ಮಾಡಿ 75ವರೆಗೂ ತೊಗೊಂಡೋದ್ರು. ಅದಾದಮೇಲೂ ಅಭಿಷೇಕ್ ಪೋರೆಲ್ದು ಲಾಸ್ಟ್ ವಿಕೆಟು ಅದ್ಭುತವಾದಂಥ ಯಾರ್ಕರ್, ಮತ್ತೊಮ್ಮೆ ಸಖತ್ತಾಗಿ ಬೌಲಿಂಗ್ ಮಾಡಿ ಯಾರ್ಕರಲ್ಲೇ ಅವ್ರನ್ನ ಔಟ್ ಮಾಡಿ ಆಲ್ ಔಟ್ ಆದರು. DC 75ಗೆ ಆಲ್ಔಟ್ ಆದರು. ಅದಕ್ಕೆ ಅವ್ರು ತೊಗೊಂಡಿದ್ದಂಥದ್ದು 16.4 ಓವರ್ಸ್. ನಾನೆಲ್ಲೋ ಓದ್ತಾ ಇದ್ದೆ 16 ಓವರ್ಸ್ಗೆ 58 ಡಾಟ್ ಬಾಲ್ಸ್ ಏನೋ ಆಡಿದ್ದಾರೆ ಇಡೀ ಇನ್ನಿಂಗ್ಸಲ್ಲಿ. ಸೊ 16.4 ಅಂತಂದರೆ 100 ಬಾಲ್ಸಲ್ಲಿ 58 to 60 ಬಾಲ್ಸ್ ನೀವು ಡಾಟ್ ಬಾಲ್ಸೇ ಆಡಿದ್ರೆ ನಿಮ್ಮ ಸ್ಕೋರ್ ಬರೋಕ್ಕೆ ಚಾನ್ಸೇ ಇಲ್ಲ. ಹೌದು ವಿಕೆಟ್ಸ್ ಹೋಗಿತ್ತು, ಬಟ್ ಅಲ್ಲಿ ಫೈಟ್ ಬ್ಯಾಕು ಕಾಣ್ತಿರ್ಲಿಲ್ಲ. 4 ವಿಕೆಟ್ಸ್ ಜಾಶ್ ಹೇಸಲ್ವುಡ್ಗೆ, 8 ರನ್ಗೆ ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಆದರು. ಭುವನೇಶ್ವರ್ ಕುಮಾರು 3 ವಿಕೆಟು 5 ರನ್ನಿಗೆ 3 ಓವರ್ಗೆ ಏನು ಹೇಳೋದು, ಅದ್ಭುತವಾದಂಥ ಬೌಲಿಂಗ್. ಅದು ಬಿಟ್ಟು ಅಲ್ಲೇ 7 ವಿಕೆಟ್ ಆಯಿತು ಅವರಿಬ್ಬರು ಮಧ್ಯ. ಇನ್ನೊಂದೊಂದು ವಿಕೆಟ್ ಬಂದು ಕೃಣಾಲ್ ಪಾಂಡ್ಯಾಗೆ 1 ವಿಕೆಟು, ರಸಿಕ್ದಾರ್ಗೆ 1 ವಿಕೆಟು. ಅದಾದಮೇಲೆ ಮತ್ತೊಂದು ಬೌಲರು ಸುಯೇಶ್ ಶರ್ಮಾಗೆ 1 ವಿಕೆಟ್. ಸೊ ಅವ್ರು 3 ಜನರಲ್ಲಿ ಒಂದೊಂದು ವಿಕೆಟ್ ಇದಾಗಿದೆ. ಕೃಣಾಲ್ ಪಾಂಡ್ಯ, ರಸಿಕ್ದರು, ಸುಯೇಶ್ ಶರ್ಮಾಗೆ 1, 4 ಜಾಶ್ ಹೇಸಲ್ವುಡ್ಡು 3 ವಿಕೆಟು, ಭುವನೇಶ್ವರ್ ಕುಮಾರ್. ಅಲ್ಲಿಗೆ DC 75 ರನ್ಗೆ
ಡಮಾರ್ ಆಯಿತು. ಅದಾದಮೇಲೆ ಬ್ಯಾಟಿಂಗ್ ಬಂತು. ನಿಮಗೆ ಗೊತ್ತಿತ್ತು ಎಷ್ಟು ಬೇಗ ಮುಗಿಸ್ತಾರೆ ಅನ್ನೋದು ಮಾತ್ರ ಕ್ವೆಶ್ಚನ್ ಇತ್ತು. ಇವತ್ತು ಅಷ್ಟೇ ಜೇಕಬ್ ಬೆಥೆಲ್ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾಯಿದ್ರು. 6 ಹೊಡೆದ್ರು ಒಂದು ಕೈಲ್ ಜೇಮಿಸನ್ಗೆ 104 ಮೀಟರ್ ಹೋದಂಥ 6. ಅದಾದಮೇಲೆ ಸ್ಲೋರ್ ಬಾಲ್ ಅವರು ಹೊಡೆಯೋಕ್ಕೆ ಹೋದ್ರು ಮತ್ತೊಮ್ಮೆ, ಬಟ್ ನಟರಾಜನ್ ಒಂದು ಅದ್ಭುತವಾದಂಥ ಕ್ಯಾಚ್ ಹಿಡಿದ್ರು, ಅಲ್ಲಿಗೆ ಒಂದು ವಿಕೆಟ್ ಬಿತ್ತು. ಅದಾದಮೇಲೆ ಡಿ ಸಿಗೆ ಯಾವುದೇ ಮತ್ತೊಂದು ವಿಕೆಟ್ ಆಗಲಿ ಏನೇ ಆಗಲಿ ಸಿಗಲಿಲ್ಲ. RCB ಹಿಂತಿರುಗಿ ನೋಡಲೂ ಇಲ್ಲ. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಏನು ಆಡಿದ್ರು ಹೋದ ಮ್ಯಾಚಲ್ಲಿ. GT ಮೇಲೆ ಏನು ಪಾರ್ಟ್ನರ್ಶಿಪ್ ಆಗಿತ್ತು ಅದನ್ನೇ ಮುಂದುವರ್ಸಿದ್ರು. ದೇವದತ್ ಪಡಿಕ್ಕಲ್ ಇವತ್ತು ಕ್ರೇಜಿ ಫಾರ್ಮಲ್ಲಿ ಕಾಣಿಸ್ತಾ ಇದ್ರು. 13 ಬಾಲ್ 34 ರನ್ನು, 3 4 3 6. ಜೇಕಬ್ ಬೆಥೆಲ್ 1 4 2 6. ವಿರಾಟ್ ಕೊಹ್ಲಿನೂ ಅಷ್ಟೇ 1 4 2 6. ಸೊ ಆಡ್ದಂಥ ಏನು ಶಾರ್ಟ್ ಇನ್ನಿಂಗ್ಸಲ್ಲೇ ತೋರಿಸಿದ್ರು, ನಾವು ನಮ್ಮ ಬ್ಯಾಟಿಂಗು ಯಾವುದಕ್ಕೂ ಕಮ್ಮಿ ಇಲ್ಲ. ವಿಕೆಟಲ್ಲಿ ಏನು ಡಿಮನ್ಸ್ ಇರಲಿಲ್ಲ, ಬಟ್ ಡೆಲ್ಲಿ ಅಂಡರ್ ದ ಪ್ರೆಷರ್ ಅವ್ರಿಗೆ ಕೋಪ್ ಮಾಡೋಕ್ಕಾಗಲಿಲ್ಲ. ಮತ್ತು ಎದುರಿಗಿದ್ದಂಥ ಬೌಲರ್ಸು ಜಾಶ್ ಹೇಸಲ್ವುಡ್ ಬಗ್ಗೆ ನೀವು ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅಫ್ಕೋರ್ಸ್ ಭುವನೇಶ್ವರ್ ಕುಮಾರ್ ಇಂಡಿಯನ್ ಲೆಜೆಂಡ್, ಇಂಡಿಯನ್ ಕ್ರಿಕೆಟ್ ತುಂಬ ವರ್ಷ ಸರ್ವ್ ಮಾಡಿದ್ದಾರೆ. ಅದ್ಭುತವಾದಂಥ ಬೌಲರು. ಸೀಮ್ ಕಂಟ್ರೋಲ್ ಇರ್ಬೋದು, ಸ್ವಿಂಗ್ ಕಂಟ್ರೋಲ್ ಇರ್ಬೋದು, ನ್ಯೂ ಬಾಲಲ್ಲಿ ಅವ್ರು ಹಾಕೋಂಥ ಮತ್ತು ಅವ್ರ ಪೇಸ್ ಕೂಡ ಇನ್ಕ್ರೀಸ್ ಆಗಿದೆ. ನೀವು ಸ್ಪೀಡ್ ಗನ್ ನೋಡಿದ್ರೆ ಈಸಿಯಾಗಿ 135 136 ಕ್ಲಾಕ್ ಮಾಡ್ತಾ ಇದ್ದಾರೆ. ಮುಂಚೆ ಅವ್ರ ಸ್ಪೀಡ್ ನೀವು ನೋಡಿದ್ರೆ 123 125 127 ಈ ರೇಂಜಲ್ಲಿತ್ತು. 130 ಮ್ಯಾಕ್ಸ್ 131 ಹೋಗೋದು, ಬಟ್ ಇವಾಗ ಈಸಿಯಾಗಿ 136 137 ರೀಚ್ ಆಗ್ತಿದ್ದಾರೆ. ಅದು ಅವ್ರ ಫಿಟ್ನೆಸ್ ಕೂಡ ತೋರಿಸುತ್ತೆ. ಇನ್ನೊಂದು ಕಡೆ ಜಾಶ್ ಹೇಸಲ್ವುಡ್ 144 145 ಈಸಿಯಾಗಿ ಆಗ್ತಾಯಿದ್ದಾರೆ, ಈಸಿಯಾಗಿ ಕ್ಲಾಕ್ ಮಾಡ್ತಾಯಿದ್ದಾರೆ. ನಿಮಗೆ ಅವ್ರ ಬೌಲಿಂಗಲ್ಲಿ ಎಫರ್ಟ್ ಆಗ್ತಾಯಿದ್ದಾರೆ ಅಂತಲೂ ಅನ್ಸಲ್ಲ, ಬಟ್ ಬಾಲ್ ಸ್ಪೀಡ್ ನೋಡಿದ್ರೆ ನೀವು ಅದೇ ಅಭಿಷೇಕ್ ಪೋರೆಲ್ ಬೋಲ್ಡ್ ಆಗಿದ್ದ ಬಾಲೆ ಫಾರ್ ಎಕ್ಸಾಂಪಲ್ ಯಾರ್ಕರ್ 144.3 ಏನೋ ಇತ್ತು ಪೇಸು. ಅದ್ಭುತವಾದಂಥ ಬೌಲಿಂಗ್, ಅದ್ಭುತವಾದ ಲೈನ್, ಅದ್ಭುತವಾದ ಲೆಂತ್. ನಾನು ಹೇಳ್ತೀನಿ ಪರ್ಫೆಕ್ಟ್ ಟೆಸ್ಟ್ ಮ್ಯಾಚ್ ಲೆಂತ್ ಆಗ್ತಾಯಿದ್ರು. ನೀವು ಟ್ರಿಸ್ಟನ್ ಸ್ಟಬ್ಸ್ ಔಟ್ ಆಗಿದ್ದು ನೋಡ್ಬೋದು, ಅಥವಾ ಸಮೀರ್ ರಿಜ್ವಿ ಔಟ್ ಆಗೋದಂಥ ರೀತಿ ನೋಡ್ಬೋದು. ಪಕ್ಕ 4th 5th ಸ್ಟಂಪ್ ಚಾನಲಲ್ಲೇ ಆಡಿಸ್ತಾಯಿದ್ರು ಬ್ಯಾಟ್ಸ್ಮನ್ನ. ನಿತೀಶ್ ರಾಣಾಗೆ ಅದ್ಭುತವಾದಂಥ ಬೌನ್ಸರು. ಸೊ ಎಲ್ಲ ಥರ ಡಿಸ್ಮಿಸಲ್ಸು ನೋಡೋಕ್ಕೆ ಸಿಕ್ತು ಇವತ್ತು. RCB ಏನು ಹೇಳ್ತೀವಿ, ಒಂಥರ ಬುಲ್ಡೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡಿ ಸಿನ. ಹೋದ ಮ್ಯಾಚಲ್ಲೇ ಅವ್ರ ಕಾನ್ಫಿಡೆನ್ಸ್ ಹೋಗಿತ್ತು 265 ಯಾವಾಗ ಚೇಸ್ ಆಯಿತು. ಬಟ್ ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಹೊಡ್ತಾ ಬಿದ್ದಿದೆ ಟೀಮ್ಗೆ. ಟಾಪ್ 4 ಟೀಮ್ಸ್ ನೀವು ತೊಗೊಂಡ್ರೆ ಅವ್ರು ಆಡ್ತಾ ಇರೋ ಬ್ರ್ಯಾಂಡ್ ಆಫ್ ಕ್ರಿಕೆಟೇ ಬೇರೆ. ಆ ಟಾಪ್ 4ಅಲ್ಲೂ ಪಂಜಾಬ್ RCB ಆಡ್ತಾ ಇರೋಂಥ ಆಟ ಏನಿದೆ, ಎಲ್ಲರೂ ಇವಾಗಲಿಂದನೇ ಪಂಜಾಬ್ ವರ್ಸಸ್ RCB ಮ್ಯಾಚಿಗೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಉಳಿದಿದ್ದ ಮ್ಯಾಚೂ ಇದೆ, ಬಟ್ ಈ ಮ್ಯಾಚಿಗೆ ಬ್ಲಾಕ್ ಬಸ್ಟರ್ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಸೊ ಅದಿನ್ನೂ ಟೈಮ್ ಇದೆ, May 17th. ಅದ್ರ ಮುಂಚೆ ಇನ್ನೂ ನೆಕ್ಸ್ಟ್ GT ಮೇಲೆ ಮ್ಯಾಚ್ ಇದೆ, ಇನ್ನೂ 2-3 ಮ್ಯಾಚ್ LSG ಮೇಲಿದೆ. ಬಟ್ ಇವತ್ತು ಆಡಿದಂಥ ಪರ್ಫಾರ್ಮೆನ್ಸು RCB ನೆಟ್ ರನ್ ರೇಟ್ ಎಲ್ಲೋ ಇದೆ 1.9 ಆಲ್ಮೋಸ್ಟ್ 2 ಇದೆ. ನೆಟ್ ರನ್ ರೇಟ್ ಬೇರೆ ಯಾರು ಅಕ್ಕಪಕ್ಕ ಕೂಡ ಇಲ್ಲ. ಸೊ ಅದು ಒಂದು ನಮ್ಮ ಅಡ್ವಾಂಟೇಜಿಗೆ ವರ್ಕ್ ಆಗುತ್ತೆ. ಈಗಲೂ ಪಂಜಾಬ್ ಟಾಪ್ ಆಫ್ ದ ಟೇಬಲ್ ಇದ್ದಾರೆ, ಬಟ್ ನಾವು ತುಂಬಾ ಕ್ಲೋಸ್ ನೆಕ್ ಇದ್ದೀವಿ. ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಟಾಪ್ ಆಫ್ ದ ಟೇಬಲ್ ಹೋಗೋದ್ರಲ್ಲೂ ಡೌಟ್ ಇಲ್ಲ. ಇದೇ ಥರ ಪರ್ಫಾರ್ಮ್ ಮಾಡ್ತಾ ಇರಲಿ, ಗೆಲ್ತಾ ಇರಲಿ. ಇನ್ನಷ್ಟು ಮ್ಯಾಚಸ್ ಏನಿದೆ ಎಲ್ಲ ವಿನ್ ಆಗಲಿ, ಫ್ಯಾನ್ಸಿಗೆ ಮತ್ತಷ್ಟು ಖುಷಿ ಆಗಲಿ. ಮುಂದಿನ ಮ್ಯಾಚಸಲ್ಲಿ ಏನೇನಾಗುತ್ತೆ ನೋಡೋಣ. ಸದ್ಯಕ್ಕೆ ಸೂಪರ್ ಪರ್ಫಾರ್ಮೆನ್ಸ್. ಜೈ RCB.